ಸಭೆಯನ್ನು ನಾವು ಕರೆದಿದ್ರಿ. ಕಳೆದ 2 ವರ್ಷದಲ್ಲಿ ಬೆಂಗಳೂರಿನ ಅಭಿವೃದ್ಧಿ 0, ದೊಡ್ಡ 0 ಬೆಂಗಳೂರಿನ ಅಭಿವೃದ್ಧಿ 0 ಅಂತ ಹೇಳಿದ್ರೆ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳು ಕೂಡ 0ನೇ. ಇವತ್ತು ಅವ್ರು ಯಾರೋ IT ದಿಗ್ಗಜ ಮೋಹನ್ ದಾಸ್ ಪೈನು ಕೂಡ ಕಾಮೆಂಟ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಜನಸಾಮಾನ್ಯರು ಕೂಡ ದಿನ ರಸ್ತೆಯಲ್ಲಿ ಬಿದ್ದು ಆಸ್ಪತ್ರೆಗಳಲ್ಲಿ ಹೋಗೋರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಕಸದ ರಾಶಿ ಗೋಪುರದ ರೀತಿ ಸಿಟಿ ಮಾರ್ಕೆಟಿಂದ ಹಿಡಿದು ಎಲ್ಲ ಮಾರ್ಕೆಟ್ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿದೆ. ಅದರ ಜೊತೆಗೆ ಏನು ಈ ಸರ್ಕಾರ ಪ್ರಾರಂಭದಲ್ಲಿ ಬಂದಾಗ ಬೆಂಗಳೂರಿಗೆ ಒಂದು ದೊಡ್ಡ ಕನಸನ್ನು ಕೊಟ್ಟಿದ್ದರು. ಬೆಂಗಳೂರನ್ನು ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನು ನಾವು ತೋರಿಸ್ತೀರಿ ಅಂಥೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. ಈಗ ಅದೇ ವ್ಯಕ್ತಿ, ಅದೇ ಮಂತ್ರಿ, ಅದೇ ಉಸ್ತುವಾರಿ ಮಂತ್ರಿ, ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ರಿ. ಇವತ್ತು ನೀವು ಚುನಾವಣೆ ಮಾಡೋವಂಥ ಮನಸ್ಸಿಲ್ಲದೆ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀರಿ, ಬೆಂಗಳೂರನ್ನು 6-7 ಭಾಗಗಳಾಗಿ ಡಿವೈಡ್ ಮಾಡ್ತೀರಿ, ಇನ್ನಷ್ಟು ಏರಿಯಾಗಳನ್ನು ಬೆಂಗಳೂರು ಒಳಗಡೆ ಸೇರಿಸ್ತೀರಿ ಅಂಥೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ. ಇರೋ ಬೆಂಗಳೂರನ್ನೇ ಉದ್ಧಾರ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ. ಇನ್ನು ಹೊಸದಾಗಿ ಸೇರ್ಪಡೆ ಆದರೆ ಅವ್ರ ಕತೆ ಏನು? ಮತ್ತು ಬೆಂಗಳೂರನ್ನು ಒಡೆದ್ರೆ ಕೆಂಪೇಗೌಡರಿಗೆ ಅವಮಾನ ಮಾಡ್ದಂಗೆ ನೀವು. ಕೆಂಪೇಗೌಡರ ಏನು ವಿಶ್ವಾಸ ಇಡ್ತಕ್ಕಂಥ ಜನ ಬೆಂಗಳೂರಲ್ಲಿ ಇರೋರೇ 90% ಜನ. ಅವ್ರಿಗೆಲ್ಲ ಘಾಸಿ ಮಾಡ್ತಾ ಇದ್ದೀರಾ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಒಟ್ಟಾಗಿರಬೇಕು, ಅದು ಅಭಿಲಾಷೆ ಎಲ್ಲರದು. ಆದರೆ ಅದಕ್ಕೆ ಕೊಡ್ಲಿ ಪೆಟ್ಟು ಕೊಡೋವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಮಗೆ ಇಂಪಾರ್ಟೆಂಟು ನೀವು 198 ವಾರ್ಡ್ಗೆ ಚುನಾವಣೆ ನಡೆಸ್ಬಿಡಿ ಸಾಕು. 198 ವಾರ್ಡ್ಗೆ ಚುನಾವಣೆ ನಡೆಸಿ, ಬೇಗ ಚುನಾವಣೆ ಆಗಬೇಕು. ಮತ್ತು ಅಭಿವೃದ್ಧಿ ಕಾರ್ಯಗಳು ನೆಲ ಕಚ್ಚಿದೆ, ರಸ್ತೆಗಳು ಹಾಳಾಗಿದೆ. ನೀವು 150 ಅಡಿ ಕೆಳಗಡೆ ಟನಲ್ ರೋಡ್ ಮಾಡೋಕ್ಕೆ ಹೊರಟಿದ್ದೀರ. ರಸ್ತೆ ಮೇಲ್ಭಾಗದಲ್ಲೇ ಟನಲ್ಗಳಾಗ್ತವೆ, ರಸ್ತೆಗಳಲ್ಲೇ ಟನಲ್ಗಳು ಆಗ್ತಾಯಿದೆ. ನೀವು 150 ಅಡಿ ಕೆಳಗಡೆ ಟನಲ್ ಮಾಡೋಕ್ಕೆ ಹೋಗ್ತಿರಲ್ಲ. ಏನು ಇದು ಅದಕ್ಕೂ ಲಿಂಕ್ ಮಾಡೋಕ್ಕೆ ಏನಾನ ಹೋಗ್ತಾ ಇದ್ದೀರಾ? ಮೇಲೆ ಬಿದ್ದಿರೋ ಗುಂಡಿ ಟನಲ್ಗಳಿಗೆ ಬಾಟಮಲ್ಲಿ 150 ಅಡಿ ಕೆಳಗಡೆ ಲಿಂಕ್ ಮಾಡೋಕ್ಕೆ ಏನಾನ ಹೊರಟಿದ್ದೀರಾ? ಹೊಸ ಏನಾನ ಪ್ಲ್ಯಾನ್ ಮಾಡಿದ್ದೀರಾ? ಇವತ್ತು ಜನ DK ಶಿವಕುಮಾರ್ ಅವರ ಹೇಳಿಕೆಯಿಂದ ಜನ ರೊಚ್ಚಿಗೆದ್ದಿದ್ದಾರೆ. ಇವತ್ತು ಏನಪ್ಪ, ಇವತ್ತು ಬೆಂಗಳೂರಿನ ಗತಿ ದೇವರೇ ಗತಿ. ಬೆಂಗಳೂರು ನಾಳೆ ಇಂಪ್ರೂವ್ ಆಗ್ತೈತೆ, ಇವತ್ತು ರಸ್ತೆ ಸರಿ ಹೋಗ್ತೈತೆ, ಇವತ್ತು ಕಸ ಸಮಸ್ಯೆ ಆಗ್ತೈತೆ ಅಂತ ಜನ ಏನು ಕಾಯ್ತಾ ಇದ್ರು, ಅದಕ್ಕೆಲ್ಲ ಎಳ್ಳು ನೀರು ಬಿಟ್ಟಂಥ ಪರಿಸ್ಥಿತಿ ಇವತ್ತು ಬೆಂಗಳೂರು ಬಂದಿದೆ. ಇದಕ್ಕೆ ನೇರ ಕಾರಣ ಈ ಸಿದ್ದರಾಮಯ್ಯನವರ ಸರ್ಕಾರ. ಬೆಂಗಳೂರಿಗೆ ಬೆಂಗಳೂರು ಮಂತ್ರಿಗಳಿಲ್ಲ, ಯಾರೋ ಬಂದು ಮಂತ್ರಿಗಳಾಗ್ತಾರೆ ಇಲ್ಲಿ, ಇನ್ಚಾರ್ಜ್ ಮಿನಿಸ್ಟ್ರುಗಳು, ಅವ್ರಿಗೆ ಆಸಕ್ತಿ ಇರಲ್ಲ. ಈ ಪರಿಸ್ಥಿತಿಯಲ್ಲಿ ಬೆಂಗಳೂರು ನಿಜಕ್ಕೂ ಒಂದು ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನಾಥ ಆಗೋಗ್ಬಿಟ್ಟಿದೆ. ಇದರ ವಿರುದ್ಧ ನಾವು ಚುನಾವಣೆ ಬೇಗ ನಡೆಸಿ ಅಭಿವೃದ್ಧಿ ಆಗಲಿ, ಸ್ಥಳೀಯ ಸಂಸ್ಥೆಗೆ ಆದ್ಯತೆ ಕೊಡಿ ಅನ್ನೋ ಒಂದು ತೀರ್ಮಾನವನ್ನು ಕೂಡ ಮಾಡಿದಿರಿ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲೂ ಕೂಡ ವಾದ ಮಾಡೋವಂಥದ್ದಕ್ಕೆ ನಮ್ಮ ತಂಡನೂ ಕೂಡ ರಚನೆಯನ್ನು ಮಾಡಿದಿರಿ. 15 ಜನ ತಂಡ ಕೂಡ ರಚನೆಯನ್ನು ಮಾಡಿದ್ದೀರಿ. ನಮ್ಮ ದೃಷ್ಟಿ ಇರೋದು ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಚುನಾವಣೆ ಬೇಗ ಆಗಬೇಕು.
ಭಾಳ ಒಂದು ರೀತಿ ಬೆಂಗಳೂರು ಕಾನೂನು ಸುವ್ಯವಸ್ಥೆ ಮಾಫಿಯಾ ಕೈಗೆ ಹೊರಟೋಗಿದೆ, ಡಾನ್ಗಳ ಕೈಗೆ ಹೊರಟೋಗ್ಬಿಟ್ಟಿದೆ. ಯಾರು ಕೇಳೋರು ಹೇಳೋರು ಇಲ್ಲ. ಇಡೀ ರಾಜ್ಯದ ಪರಿಸ್ಥಿತಿನೇ ಹಂಗೆ ಕಾಣ್ತಾ ಇದೆ. ಮೈಸೂರು ಗಲಭೆ ಇರ್ಬೋದು, ಹುಬ್ಳಿ ಗಲಭೆ ಇರ್ಬೋದು, ಕೋರಮಂಗಲದಲ್ಲಿ ಆದಂಥ ಘಟನೆ ಇರ್ಬೋದು, ಬಾಂಬ್ ಬ್ಲಾಸ್ಟ್ಗಳಿರ್ಬೋದು, ಇವತ್ತು ಕೋರಮಂಗಲದಲ್ಲಿ ಆಗಿರುವಂಥ ರೇಪ್ ಇರ್ಬೋದು. ಕಾನೂನು ಸಚಿವರು ಅಲ್ಲ, ಗೃಹ ಸಚಿವರು ಇದ್ದಾರೋ ಇಲ್ಲೋ ಅನ್ನೋಷ್ಟು ಮಟ್ಟಿಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜನ ಇವತ್ತೇನಾದರೂ ರಕ್ಷಣೆ ಬೇಕು ಅಂದರೆ ಅವರೇ ಆತ್ಮರಕ್ಷಣೆ ಮಾಡ್ಕೊಬೇಕು. ಇವತ್ತು ಅವರೇ ರಕ್ಷಣೆಯನ್ನು ಮಾಡ್ಕೊಬೇಕು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಇವರು ಈ ಗ್ಯಾರಂಟಿ ಅನ್ನೋ ಗುಂಗಲ್ಲಿ 2,000 ಕೊಟ್ಬಿಟ್ರೆ ಅವರೇ ಪೊಲೀಸರು ಇಟ್ಕೊಬೋದು, 2,000 ಕೊಟ್ಬಿಟ್ರೆ ಅವರೇ ವಾಚ್ಮ್ಯಾನ್ ಇಟ್ಕೊಬೋದು ಅಂತೇಳಿ ಇನ್ನೂ ಭ್ರಮೆಯಲ್ಲಿದ್ದಾರೆ. ಅದಕ್ಕೆ ಎಲ್ಲ ಘಟನೆಗಳು ನಡೀತಾ ಇದೆ. ನಿಜಕ್ಕೂ ಈ ಸರ್ಕಾರ ಬಂದ ಮೇಲೆ ದಿನನಿತ್ಯ ಕೊಲೆ ಸುಲಿಗೆ ಇವೆಲ್ಲನೂ ಕೂಡ ನಿರಂತರ ಆಗಿದೆ. ಈ ಸರ್ಕಾರಕ್ಕೆ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಈ ಸರ್ಕಾರ ತೊಲಗಿದ್ರೆ ಸಾಕು ಅನ್ನೋ ಮಟ್ಟಿಗೆ ಜನ ಬಂದಿದ್ದಾರೆ. ಈಗ ಇಲ್ಲಿ CM ಅವರು ಇಲ್ಲಲ್ಲ, CM ಅವರು ಉಸ್ತುವಾರಿ ಇಲ್ಲ. ಈಗ ನಾವು ನಮ್ಮ ಸರ್ಕಾರ ಇದ್ದವು ಯಡಿಯೂರಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲಾ ಉಸ್ತುವಾರಿ ಆಗಿದ್ದರು, ಮುಖ್ಯಮಂತ್ರಿಗಳಾಗಿ ಉಸ್ತುವಾರಿಯನ್ನು ತಗೊಂಡಿದ್ದರು. ಈಗ ಮುಖ್ಯಮಂತ್ರಿಗಳು ಇಲ್ಲ, ಉಪಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಏನೋ ಹೊಸದಾಗಿ ಏನೋ ಬೆಂಗಳೂರನ್ನು ಉದ್ಧಾರ ಮಾಡ್ತಾರೆ ಅಂದರೆ ಅವರೇ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರನ್ನು ಭಗವಂತನಿಗೆ ಅರ್ಪಣೆ ಮಾಡಿ ದೇವರೇ ಕಾಪಾಡಿ ಬೆಂಗಳೂರನ್ನು ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ಅದು ಅವರ ಆಂತರಿಕ ವಿಚಾರ, ಅವರ ಪಕ್ಷದ ಆಂತರಿಕ ವಿಚಾರ. ಯಾರನ್ನ ಮಾಡಲಿ ಬೆಂಗಳೂರನ್ನ ಉದ್ಧಾರ ಮಾಡೋರು ಮಾಡಿ ಅಂತ ನಾವು ಹೇಳ್ಬೋದು ಅಷ್ಟೇ. ಬೆಂಗಳೂರನ್ನು ಉದ್ಧಾರ ಮಾಡೋರು, ಬೆಂಗಳೂರು ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರು, ಬೆಂಗಳೂರ ಗೊತ್ತಿರೋ ಅಂಥವ್ರು, ಬೆಂಗಳೂರು ಪರಿಚಯ ಇರೋರಾದರೆ ಒಳ್ಳೆಯದು. ಧನ್ಯವಾದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.